ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತೆ ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿದ್ದು, ಅದರ ನೇರ ಪರಿಣಾಮ ಜಾಗತಿಕ ಕಚ್ಚಾ ತೈಲ ಮಾರುಕಟ್ಟೆಯ ಮೇಲೆ ಕಾಣಿಸಿಕೊಂಡಿದೆ. ಬ್ರೆಂಟ್ ಹಾಗೂ WTI ಕಚ್ಚಾ ತೈಲದ ಬೆಲೆಗಳು ಮತ್ತೆ ಏರಿಕೆಯನ್ನ ಕಂಡಿದ್ದು, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಆತಂಕವೂ ಎದುರಾಗಿದೆ. ಅಂತಾರಾಷ್ಟ್ರೀಯ ಮಾನದಂಡವಾದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $1.2ಕ್ಕೂ ಹೆಚ್ಚು ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $92.09 ತಲುಪಿದೆ. ಇದೇ ವೇಳೆ ಅಮೆರಿಕದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆ $1.1 ಏರಿಕೆಯಾಗಿ ಬ್ಯಾರೆಲ್ಗೆ $85.23 ದಾಖಲಾಗಿದೆ. ಜೂನ್ ಬಳಿಕ ಇದು ಅತಿ ಹೆಚ್ಚು ಮಟ್ಟದ ಬೆಲೆಯಾಗಿದೆ. ಈ ಏರಿಕೆಗೆ ಮಧ್ಯಪ್ರಾಚ್ಯದ ಬೆಳವಣಿಗೆಗಳೇ ಪ್ರಮುಖ ಕಾರಣವಾಗಿದೆ. ವಿಶ್ವದ ಸುಮಾರು 20% ತೈಲ ಸಾಗಣೆ ನಡೆಯುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇರಾನ್ ಮತ್ತೆ ಅಮೆರಿಕ ನಡುವಿನ ಮಿಲಿಟರಿ ಕ್ರಮಗಳು ಜಾಗತಿಕ ತೈಲ ಪೂರೈಕೆಯ ಮೇಲೆ ಆತಂಕವನ್ನ ಮೂಡಿಸಿದೆ. ಇದರಿಂದ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗಿದೆ. ಗಮನಾರ್ಹ ಸಂಗತಿ ಅಂದ್ರೆ, ಜೂನ್ ಅಂತ್ಯದ ವೇಳೆಗೆ ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಮತ್ತು ಮಾತುಕತೆ ಆರಂಭವಾದಂತಹ ಬಳಿಕ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಸುಮಾರು $70 ಇಳಿಕೆಯಾಗಿತ್ತು. ಆದ್ರೆ ಈಗ ಸಂಘರ್ಷ ತೀವ್ರಗೊಂಡಿರುವಂತಹ ಹಿನ್ನೆಲೆಯಲ್ಲಿ ದರಗಳು $90 ಗಡಿ ದಾಟಿವೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಭಾರತದಂತಹ ತೈಲ ಆಮದು ಅವಲಂಬಿತ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಆರ್ಥಿಕ ಒತ್ತಡ ಬೀಳುವಂತಹ ಸಾಧ್ಯತೆ ಇದೆ. ಸರಕು ಸಾಗಣೆ ವೆಚ್ಚ ಹೆಚ್ಚಾಗುವುದರಿಂದ ಹಣದುಬ್ಬರ ಏರಿಕೆಯಾಗಬಹುದು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಮೇಲೂ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆಯಾದಾಗ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುತ್ತದೆ. ಬೇಡಿಕೆ ಕುಸಿದು ಪೂರೈಕೆ ಹೆಚ್ಚಾದರೆ ಬೆಲೆ ಇಳಿಕೆಯಾಗುತ್ತದೆ. ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ಇದೇ ಕಾರಣದಿಂದ ತೈಲದ ಬೆಲೆಗಳು ಭಾರಿ ಕುಸಿತವನ್ನ ಕಂಡಿದ್ದವು. ಬ್ರೆಂಟ್ ಕಚ್ಚಾ ತೈಲದ ವಹಿವಾಟು ಲಂಡನ್ನ ಇಂಟರ್ ಕಾಂಟಿನೆಂಟಲ್ ಎಕ್ಸ್ಚೇಂಜ್ ನಲ್ಲಿ ನಡೆಯುತ್ತದೆ. ಅಮೆರಿಕದ WTI ಕಚ್ಚಾ ತೈಲದ ವಹಿವಾಟು ನ್ಯೂಯಾರ್ಕ್ ಮಾರ್ಕಂಟೈಲ್ ಎಕ್ಸ್ಚೇಂಜ್ ನಲ್ಲಿ ನಡೆಯುತ್ತದೆ. ಇಲ್ಲಿ ಭವಿಷ್ಯದ ಬೇಡಿಕೆ ಪೂರೈಕೆಯ ಅಂದಾಜಿನ ಆಧಾರದ ಮೇಲೆ ನಡೆಯುವಂತಹ ಫ್ಯೂಚರ್ಸ್ ವಹಿವಾಟುಗಳೇ ಜಾಗತಿಕ ಕಚ್ಚಾ ತೈಲದ ಬೆಲೆಯನ್ನ ನಿರ್ಧರಿಸುತ್ತವೆ.